ಕರ್ನಾಟಕದ ಹೆಸರಾಂತ ನಟ, ನಿರ್ದೇಶಕನೂ ಹೌದು ಅಥವಾ ನಿರ್ಮಾಪಕನೂ ಹೌದು, ದಿವಂಗತರಾಗಿದ್ದಾರೆ. ಇವತ್ತು ಈ ಒಂದು ದಿನ ದಿಲೀಪ್ ರಾಜ್ ಅವರು ದಿವಂಗತರಾಗಿದ್ದಾರೆ. ಇನ್ನು ಅವರ ಈ ಒಂದು ನಿಧನ ಆಗೋದಂತಹ ಸುದ್ದಿ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಮಾತನಾಡಿಕ್ಕೆ ನಮ್ಮ ಜೊತೆ ಇದ್ದಾರೆ ಅವರ ಪ್ರೊಡಕ್ಷನ್ನಲ್ಲೂ ಕೂಡ ಕೆಲಸ ಮಾಡಿದಂತಹ ವಿನಯ್ ಕಶ್ಯಪ್ ಅವರು. ಬನ್ನಿ ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ದಿವಂಗತರಾಗಿದ್ದಾರೆ ಏನು ದಿಲೀಪ್ ರಾಜ್ನವರು, ಇದರಿಂದ ಎಷ್ಟು ಇದಕ್ಕೆ ಹೆಂಗೆ ಕೇಳಬೇಕು ಅನ್ನೋದು ಒಂದು ಸ್ವಲ್ಪ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಸರ್, ಮಾತೇ ಬರ್ತಿಲ್ಲ. ಇದೆಲ್ಲ ಮಾತಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಮಾತೇ ಬರ್ತಿಲ್ಲ ಸರ್. ಸರ್, ಗೊತ್ತಾಗ್ತಿದೆ ನಿಮ್ಮ ನೋವು, ದುಃಖ ಎಲ್ಲ ಗೊತ್ತಾಗ್ತಿದೆ. ಆದರೆ ಈ ಒಂದು ದಿನ ನಮಗೂ ಕೂಡ ನಂಬೋಕ್ಕಾಗ್ತಿಲ್ಲ ಈ ಒಂದು ಸಂಗತಿ ಆಗಿರೋದು. ಬಟ್ ಆದ್ರೂ ಏನೋ ಒಂದು ವಿಧಿಯ ಆಟ ಅಂತಲೇ ಹೇಳ್ಬೋದು. ಅಚಾನಕ್ಕಾಗಿ ಒಂದು ಡೆತ್ ಆಗಿರೋದು. ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಈ ಒಂದು ಸಡನ್ನಾಗಿ ಇದನ್ನು ತೊಗೊಳೋದಕ್ಕೂ ಆಗೋದಿಲ್ಲ. ಬಟ್ ನಿಮಗೆ ಒಂದು ಸಂದೇಶ ಕೇಳ್ಪಟ್ಟಾಗ ನಿಮ್ಗೆ ಯಾವ ರೀತಿ ಫೀಲ್ ಆಯಿತು ಸರ್? ಸರ್, ನಾನು ಮಲಗಿದ್ದೆ. ನನ್ನ ಫ್ರೆಂಡ್ ಫೋನ್ ಮಾಡಿ ಒಂದು ನಿಮಿಷ ಹೇಳ್ತೀನಿ, ಏನು ಗಾಬರಿ ಆಗಬೇಡ ಅಂದು. ಏನಾಯಿತು ಹೇಳು ಅಂತಂದು. ದಿಲೀಪ್ ಸರ್ ಇಸ್ ನೋ ಮೋರ್ ಅಂದ. ಲೈಕ್ ಶಾಕ್. ನಂಗೆ ನಂಬೋಕ್ಕಾಗಲಿಲ್ಲ ಏನು ಅಂತ. ಅಷ್ಟೇ ಸರ್, ಓಡಿ ಬಂದೆ. ಫಿಟ್ ಆಗಿರೋರೆ ಈಗ ಹಾಕ್ಬಿಟ್ರು ಅಂತಂದರೆ, ಹಿ ವಾಸ್ ಸೋ ಫಿಟ್. ಸ್ಪೋರ್ಟ್ಸ್ ಅಡಿಕ್ಟೆಡ್ ತುಂಬ ಇದ್ರು. ಬ್ಯಾಡ್ಮಿಂಟನ್ ಆಡ್ತಿದ್ರು. ಮೋರ್ ಓವರ್ ಗುಡ್ ಹ್ಯೂಮನ್ ಬೀಯಿಂಗ್. ಜೊತೆಗೆ ಅನ್ನದಾತರು ಸರ್. ನಾವೆಲ್ಲ ಅವ್ರ ಪ್ರೊಡಕ್ಷನಲ್ಲಿ ಊಟ ಮಾಡಿದ್ದೀವಿ. ಸುಮಾರು ಜನ ಕೆಲಸ ಕೊಟ್ಟಿದ್ದಾರೆ. ಹಿಂಗೆ ಆಗ್ಬರ್ತಿದ್ರು ಸರ್. ವೆರಿ ಸ್ಮಾಲ್ ಏಜ್. ಹಿಂಗೆ ಅಪ್ಪು ಸರ್ ಹೆಂಗೋ ಇವರು ಹಂಗೆ ಅದೇ ಏಜು ಕೂಡ. ಆ್ಯಂಡ್ ಈ ವಾಸ್ ವೆರಿ ಗುಡ್ ಟೆಕ್ನಿಷಿಯನ್ ಆಲ್ಸೋ. ಅಂದರೆ ಇಟ್ಸ್ ಅ ಹ್ಯೂಜ್ ಲಾಸ್ ಫಾರ್ ಆರ್ ಟೆಲಿವಿಷನ್ ಇಂಡಸ್ಟ್ರಿ ಸರ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮನ್ನು ಈ ಒಂದು ಸಿಚುವೇಷನಲ್ಲಿ ಜಾಸ್ತಿ ಮಾತನಾಡಲಿಕ್ಕೂ ಇಷ್ಟಪಡಲ್ಲ, ಏನಕ್ಕೆ ಅಂದರೆ ದುಃಖದಲ್ಲಿದ್ದೀರಾ. ಓಕೆ ಸರ್, ಫೈನ್ ಸರ್. ಇದಿಷ್ಟು ವಿನಯ್ ಕಶ್ಯಪ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.